ಹಣದಾಹಕ್ಕೆ ಬಲಿಯಾಯ್ತಾ ಮಾನವೀಯತೆ ಅನ್ನೋ ಪ್ರಶ್ನೆ ಅಂತದೇ ಒಂದು ಘಟನೆಯಲ್ಲಿ ನಡೆದಿದೆ. ಜಿಲ್ಲೆ ಬೆಳಗಾವಿಯಲ್ಲಿ ಇಕ್ವಿಟಾಸ್ ಫೈನಾನ್ಸ್ ದರ್ಪ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಕೊರೆಯುವ ಚಳಿಯಲ್ಲಿ ಹಸಿಗೂಸಿನ ರೋದನೆ. ನೋಟಿಸ್ ನೀಡದೆ ಮನೆ ಸೀಸ್ ಮಾಡಿರುವಂತಹ ಸಿಬ್ಬಂದಿ. ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ. ಹಣ ಮುಖ್ಯನಾ, ಮಗುವಿನ ಜೀವ ಮುಖ್ಯನಾ? ಫೈನಾನ್ಸ್ ಸಿಬ್ಬಂದಿಯ ಅಟ್ಟಹಾಸಕ್ಕೆ ಸ್ಥಳೀಯರು ಕೆಂಡ ಕಾರ್ತಾ ಇದ್ದಾರೆ. ನೋಟಿಸ್ ನೀಡದೆ ಮನೆ ಸೀಸ್ ಮಾಡಿದ್ದಾರೆ ಸಿಬ್ಬಂದಿ. ಹಾಗಾಗಿ ಕೊರೆಯುವಂತಹ ಚಳಿಯಲ್ಲಿ ಹಸಿಗೂಸಿನ ರೋದನೆ ನೋಡಿ ಹೇಗಿದೆ. ಮಾನವೀಯತೆ ಅನ್ನುವಂಥದ್ದು ಮರೆತು ಬಿಟ್ಟಿದ್ದಾರೆ ಜನ ಅನ್ನುವಂಥಕ್ಕೆ ಮತ್ತೊಂದು ಸಾಕ್ಷಿ. ಹಣದಾಹಕ್ಕೆ ಬಲಿಯಾಯ್ತಾ ಮಾನವೀಯತೆ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಂತಹ ಘಟನೆಗಳು ನಡೆದಾಗ ಇದೇ ಆಗೋದು. ಬೆಳಗಾವಿಯಲ್ಲಿ ಇಕ್ವಿಟಾಸ್ ಫೈನಾನ್ಸ್ ದರ್ಪ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಕೊರೆಯುವಂತಹ ಚಳಿ ಅಂತನೂ ನೋಡಿಲ್ಲ, ಹಸು ಗೂಸು ಅಂತನೂ ನೋಡಿಲ್ಲ, ನೋಟಿಸ್ ಏನು ಕೊಟ್ಟಿಲ್ಲ, ಮನೆಯೆಲ್ಲ ಕೂಡ ಸೀಸ್ ಮಾಡಿದ್ದಾರೆ ಸಿಬ್ಬಂದಿ. ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ. ಹಣ ಮುಖ್ಯನಾ ಅಥವಾ ಈ ಮಗುವಿನ ಜೀವ ಮುಖ್ಯನಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸಕ್ಕೆ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೇಗೆ ಇದು ಅಂತೇಳಿ. ಅದರಲ್ಲೂ ಕೂಡ ಕೊರೆಯುವಂತಹ ಚಳಿಯಲ್ಲಿ ಆ ಮಗು, ತಾಯಿ ಎಲ್ಲರನ್ನೂ ಕೂಡ ನೋಡಿ ಹೊರಗಾಕಿದ್ದಾರೆ. ನೋಡಿದ್ರೆ ಗೊತ್ತಾಗ್ತಾ ಇದೆ. ನೋಟಿಸ್ ಏನು ಕೊಟ್ಟಿಲ್ಲ, ಹಾಗೆ ಮನೆಯನ್ನ ಸೀಸ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಾಕಿ ಉಳಿಸಿಕೊಂಡಿದ್ದಂತಹ ಹಣ ಕೊಟ್ಟಿಲ್ಲ ಅಂತ ಹೇಳಿ ಇದೀಗ ಈ ಒಂದು ಮನೆಯನ್ನ ಸೀಸ್ ಮಾಡಿರುವಂಥದ್ದು. ನೋಟಿಸ್ ಕೂಡ ಕೊಟ್ಟಿಲ್ಲ, ಕಾಲಾವಕಾಶ ಕೇಳಿದ್ದಾರೆ, ಕೊಟ್ಟಿಲ್ಲ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಫೈನಾನ್ಸ್ ಸಿಬ್ಬಂದಿಯ ದರ್ಪ. ಅದರಲ್ಲೂ ಕೂಡ ಈ ಫೈನಾನ್ಸ್ ಸಿಬ್ಬಂದಿಯ ದರ್ಪ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿದೆ. ಫೈನಾನ್ಸ್ ಸಿಬ್ಬಂದಿಯಿಂದ ಅದೆಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅಂತ ಒಂದು ದರ್ಪ ಅಥವಾ ಅಂತ ಒಂದು ಮೆಂಟಲಿ ಡಿಸ್ಟರ್ಬ್ ಮಾಡಿಬಿಡ್ತಾರೆ ಅವರು. ಇದೀಗ ಮತ್ತೊಮ್ಮೆ ಅಂಥದ್ದೇ ಘಟನೆ ನಡೆದಿದೆ. ಹಣದ ಆಸೆಗೆ, ಹಣದ ದಾಹಕ್ಕೆ ಮಾನವೀಯತೆ ಅನ್ನುವಂಥದ್ದು ಮರ್ತಿ, ಪುಟ್ಟ ಕಂದ ಇದೆ ಅವ್ರ ಹತ್ರ, ಆದರೂ ಕೂಡ ಆ ಮನೆಯನ್ನ ಸೀಸ್ ಮಾಡಿದ್ದಾರೆ, ಮನೆಯಿಂದ ಹೊರಗೆ ಕೂರಿಸಿದ್ದಾರೆ. ಈ ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. 7 ಲಕ್ಷ ರೂಪಾಯಿ ಸಾಲದ ಬಾಕಿ ಉಳಿಸಿಕೊಂಡಿರುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಮನೆಯನ್ನ ಏಕಾಏಕಿ ನೋಟಿಸ್ ಕೂಡ ಕೊಡದೆ ಮನೆಯನ್ನ ಸೀಸ್ ಮಾಡಿರುವಂಥ ಸಿಬ್ಬಂದಿ ಇದು. ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಹಾಗಾಗಿ ಇಲ್ಲಿ ಹಣ ಮುಖ್ಯನಾ ಅಥವಾ ಮಗುವಿನ ಜೀವ ಮುಖ್ಯನಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಫೈನಾನ್ಸ್ ಸಿಬ್ಬಂದಿಯ ಅಟ್ಟಹಾಸಕ್ಕೆ ಇಲ್ಲಿನ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಫೈನಾನ್ಸ್ ಸಿಬ್ಬಂದಿಯ ದರ್ಪ ಕಿರುಕುಳ ಯಾವ ಮಟ್ಟಕ್ಕಿದೆ ಅಂತಂದ್ರೆ, 3 ತಿಂಗಳ ಹಸಿಗೂಸಿನ ಜೊತೆ ಕುಟುಂಬ ಸಮೇತ ಇದೀಗ ಬೀದಿಗೆ ಬಿದ್ದಿದೆ. ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ. ಈ ಮಾನವೀಯತೆ ಮರೆತಿರುವಂತಹ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಸಿಬ್ಬಂದಿ ಬಾಕಿ ಹಣಕ್ಕಾಗಿ 3 ತಿಂಗಳ ಹಸುಗೂಸು ಅಂತ ಯೋಚನೆ ಮಾಡಿಲ್ಲ, ಹೊರಗಾಕಿದ್ದಾರೆ. ಹಸಿಗೂಸು ಎನ್ನದೇ ಮನೆಯಿಂದ ಹೊರದಬ್ಬಿರುವಂತಹ ಸಿಬ್ಬಂದಿ ಇದು. ರಸ್ತೆಯಲ್ಲೇ ಇಡೀ ರಾತ್ರಿ ಕಳೆದಿದ್ದಾರೆ ಅಸಹಾಯಕ ಕುಟುಂಬದವರು. ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 7 ಲಕ್ಷ ರೂಪಾಯಿ ಸಾಲದ ಬಾಕಿ ಉಳಿಸಿಕೊಂಡಿದ್ದಂಥ ಕುಟುಂಬ. ಹಾಗಾಗಿ ಬಾಕಿ ಹಣವನ್ನ ಉಳಿಸಿಕೊಂಡಿದ್ದಕ್ಕೆ ನೋಟಿಸೂ ಕೊಟ್ಟಿಲ್ಲ, ಏಕಾಏಕಿ ಬಂದು ಮನೆಯನ್ನ ಸೀಸ್ ಮಾಡಿದ್ದಾರೆ. ಕಾಲಾವಕಾಶ ಕೇಳಿದ್ರು ಕೂಡ ದಯೆ ಕೂಡ ತೋರಿಸಲಿಲ್ಲ. ಬಾಕಿ ಹಣಕ್ಕಾಗಿ ಇದೀಗ 3 ತಿಂಗಳ ಹಸುಗೂಸು ಕೂಡ ಯೋಚನೆ ಮಾಡದೆ, ಆ ಒಂದು ಪುಟ್ಟ ಮಗು ಇದ್ರೂ ಕೂಡ ಎಲ್ಲ ಒಂದು ಫ್ಯಾಮಿಲಿ ಸಮೇತ, ಆ ಕುಟುಂಬ ಸಮೇತ ಹೊರಗಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾತ್ರಿ ಇಡೀ ಹೊರಗೇನೆ ಕಳೆದಿದ್ದಾರೆ ಆ ಒಂದು ಕುಟುಂಬ. ಅಸಹಾಯಕವಾಗಿ ಇಡೀ ರಾತ್ರಿ ಹೊರಗಡೆನೆ ಸಮಯವನ್ನ ಕಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ. ಫೈನಾನ್ಸ್ ಸಿಬ್ಬಂದಿ ದರ್ಪ, ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ, ಬಾಕಿ ಹಣಕ್ಕಾಗಿ 3 ತಿಂಗಳ ಹಸಿಗೂಸು ಎನ್ನದೇ ಹೊರಕ್ಕಿದಬ್ಬಿದ್ದಾರೆ. ಹಸುಗೂಸು ಎನ್ನದೇ ಮನೆಯಿಂದ ಹೊರದಬ್ಬಿರುವಂತಹ ಸಿಬ್ಬಂದಿ ಇದು. ರಸ್ತೆಯಲ್ಲೇ ಇಡೀ ರಾತ್ರಿ ಕಳೆದಿರುವಂತಹ ಅಸಹಾಯಕ ಕುಟುಂಬ.
ಸಣ್ಣ ಸಣ್ಣ ಹುಡುಗರ್ದಾವ್ರಿ 1 ಗಂಟೆಗೆ ಬಂದ್ರಿ ಬಾಗ್ಲ ಅವ್ರ ಕೀಲಿ ಹಾಕಿ ಹೋಗ್ಯಾರ. ಎಲ್ಲಿ ಹೋಗ್ಬೇಕ್ರಿ? ಎಲ್ಲ ಸಣ್ಣ ಸಣ್ಣ ಹುಡುಗರ್ದಾವ್ರ, ನಾವ್ ಎಲ್ಲಿ ಹೋಗ್ಬೇಕ್ರಿ? ಬ್ಯಾಂಕಿನವ್ರು ಕೀಲಿ ಹಾಕಿ ಹೋಗ್ಯಾರ. ಯಾರ್ಯಾರು ಬಂದಾಕ್ಯಾರ್ರಿ? ಪೊಲೀಸರಿ, ಬ್ಯಾಂಕಿನವ್ರಿ, ಮತ್ತ ಕೋರ್ಟ್ನವ್ರಿ, ವಕೀಲ್ಗಳ್ರಿ ಎಲ್ಲಾರು ಬಂದ್ರಿ. ಬ್ಯಾಂಕಿನವ್ರು ಕೀಲಿ ಹಾಕಿ ಹೋಗ್ಯಾರ. ಮಧ್ಯಾಹ್ನ ಬಿಸಿಲಾರಿ ನಾವ್ ತುಂಬ್ತೀವಿ ಅಂದ್ರ ಅವ್ರೇನ್ ಕೇಳಿದಿಲ್ರಿ. ನಮ್ಮ ಮನ್ಯಾಗ ಸಣ್ಣ ಸಣ್ಣ ಒಂದ್ 15 ಹುಡುಗರ್ದಾವ್ರಿ. ಆ ಹುಡುಗರು ತಗೊಂಡ್ ಇಂತ ತಂಡಿದಿಂದ ನಾವ್ ಎಲ್ಲಿ ಹೋಗ್ಬೇಕ್ರಿ? ಅವ್ರು ನಮ್ಗ್ ನ್ಯಾಯ ಕೊಡ್ಸ್ಲಿಕ್ಕ ಇಡೀ 15 ಹುಡುಗರ್ರಿ ನಾವ್ ಸಾಯ್ತೀವ್ರಿ. ಅನಾರ ತಗೊಂಡ್ರಿ ನಮಗ್ ಎಲ್ಲಿ ಹೋಗ್ಬೇಕ್ರಿ? ನಮಗ್ ಕುಂಡ್ರಾಕ ನಿಂದ್ರಾಕ ಎಲ್ಲಿ ಮನಿ ಬಿಟ್ರ ಎಲ್ಲಿ ಜಾಗನೇ ಇಲ್ರಿ. ಸಣ್ಣ ಸಣ್ಣ ಕೂಸ್ಗಳದಾವ್ರಿ, ಈಗ ಅಳಾತಾವ್ರಿ. ಹಸದ್ರ ನಾವ್ ಹೆಂಗ್ ಮಾಡುದ್ರಿ ಹೇಳ್ರಿ ನೋಡ್ರಿ. ಬ್ಯಾಂಕಿನವ್ರ ಮಂದಿ ಹಿಂಗ್ ಹೋಗ್ಯಾರಿ, ಕಿಲಿ ಹಾಕಿ ಅವ್ರು ದಗದಕ್ ಹೋಗ್ಯಾರಿ. ಅವ್ರಿಗೆ ವಿಷಯ ಗೊತ್ತೈತ್ರಿ ಇದು? ಅವ್ರಿಗೆ ಗೊತ್ತೈತ್ರಿ, ಹೇಳಿದ್ರಿ ಫೋನ್ ಹಚ್ಚಿ ಹಿಂಗ್ ಬಂದಿರತ್ತಂದ್ರಿ. ಅವ್ರೇನ 5 ಗಂಟೆಗೆ ಹೋಗ್ಯಾರ. ಸಣ್ಣ ಸಣ್ಣ ಕೂಸ್ಗಳದಾವ್ರಿ, ಅವ್ರು ಬರುತನ ನಾವ್ ಹಿಂಗ್ ಕೂತಿದ್ವಿ. ಹುಡುಗರ್ರಿ ಈಗ ಸಾಲಿಂದ 5 ಗಂಟೆಗೆ ಬಂದ್ರಿ. ಅಳಾತಾವ್ರಿ ಹುಡುಗರು ಅನ್ಸವನರಿ, ಹಸದ್ರಿ. ಹುಡುಗರು ಅಳಾಂತ್ರಿ ನಾವ್ ಏನೇನು ಒಳಗಿನ್ ತಕೊಂಡಿಲ್ರಿ ನಾವ್ರಿ. ಈಗ್ರಿ ನಮ್ ಡಿಲಿವರಿ ಆಗ್ರಿ, ಈಗ 3 ತಿಂಗಳಾತ್ರಿ. ಹಾಕಿದ್ರಿ ಈಗ 5 ತಿಂಗಳಾತ್ರಿ. ನಮ್ ತಂಗಿದಾಗ್ರಿ ಮತ್ತೆಲ್ಲಾ ಹುಡುಗರ್ರಿ ಹಿಂಗ ಅಳಾತಾವ್ರಿ ತಂಡಿದು.